ಹಲೋ ನಮಸ್ಕಾರ. ದಾವಣಗೆರೆ ದಂಗಲ್. ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ ಬಿಜೆಪಿ ಸೇರ್ತಾ ಇದ್ದಾರೆ ಮುಸಲ್ಮಾನರು. ಪ್ರದೀಪ್ ಈಶ್ವರ್ ಭಯಾನಕ ಚುನಾವಣಾ ಪ್ರಚಾರದಲ್ಲಿ ಸುಳ್ಳಿನ ಮೇಲೆ ಸುಳ್ಳನ್ನು ಬಿಡ್ತಾ ಇದ್ದಾರೆ. ಸುಳ್ಳನ್ನು ಚೋಡಿದ ಪ್ರದೀಪ್ ಈಶ್ವರ್ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆ, ಆದರೆ ಅತಿ ಬುದ್ಧಿವಂತ ಅಂತ ಗೊತ್ತಿರಲಿಲ್ಲ. ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂದರೆ ಹೇಗೆ ಬೇಕಾದರೂ ಸುಳ್ಳು ಹೇಳ್ಬೋದು ಅನ್ನೋದನ್ನು ಅವರು ಸಾಬೀತು ಮಾಡ್ತಾ ಇದ್ದಾರೆ. ನನಗೆ ಪ್ರಶ್ನೆ ಇರೋದು ಅವ್ರ ಅಕ್ಕಪಕ್ಕ ಇರುವಂತಹ ಬುದ್ಧಿವಂತರ ಮೇಲೆ. ಸಿಳ್ಳೆ ಚಪ್ಪಾಳೆ ತಟ್ಟುವಂತಹ ಆ ಸಮುದಾಯದ ಅಮಾಯಕತನನೋ ಅಜ್ಞಾನನೋ ದುರಂತನೋ ಎಲ್ಲ ಮಾತಾಡೋಣ ಸ್ನೇಹಿತರೆ. ದಾವಣಗೆರೆಯಲ್ಲಿ ಈ ಸಲ ಮುಸಲ್ಮಾನರಿಗೆ ಟಿಕೆಟ್ ಕೊಡಲೇಬೇಕು. ಶಾಮನೂರು ಶಿವಶಂಕರಪ್ಪನವರನ್ನು 40 ವರ್ಷ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ಅವ್ರು ತೀರ್ಕೊಂಡ ಮೇಲೆ ಮುಸಲ್ಮಾನರಿಗೆ ಪ್ರಯಾರಿಟಿ ಕೊಡಬೇಕಲ್ಲ. 80,000 ಓಟಿದೆ. ಚಿಕ್ಕ ಹುಡುಗ ಅವ್ರ ಮೊಮ್ಮಗನಿಗೆ ಟಿಕೆಟು ಕೊಡುವಷ್ಟರ ಮಟ್ಟಿಗೆ ಮುಸಲ್ಮಾನರನ್ನ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ BJP, ಪಾಕಿಸ್ತಾನ, ಡಿಟೆನ್ಷನ್ ಸೆಂಟರು, NRC, CAA, SIR ಅಂತ ಹೆದರಿಸಿ ಇವರನ್ನು ಸಮಾಧಾನ ಮಾಡೋದು ಈಸಿ. SS ಮಲ್ಲಿಕಾರ್ಜುನ್ ಆ್ಯಂಡ್ ಫ್ಯಾಮಿಲಿನ ಎದುರಾಕೊಂಡ್ರೆ ಲಿಂಗಾಯತರ ಮತ ಇಡೀ ರಾಜ್ಯದಲ್ಲಿ ನಮಗೆ ಕೈ ಬಿಡ್ಬೋದಂತ. ಆಲ್ಮೋಸ್ಟ್ ಲಿಂಗಾಯತರು ಕಾಂಗ್ರೆಸ್ ಜೊತೆಗೆ ಇಲ್ಲ. ಕಾಂಗ್ರೆಸ್ ಜೊತೆಗೆ ಇರೋದು ಮುಸಲ್ಮಾನರೇ. ಮುಸಲ್ಮಾನನಿಗೆ ಏನೇ ಅನ್ಯಾಯ ಆದರೂ ಸಮಾಧಾನ ಮಾಡೋದು ಈಸಿ. ನಿಮಗೆ ಪ್ರಾತಿನಿಧ್ಯವನ್ನು ಕೊಡ್ತೇವೆ, ನಿಮಗೆ ರಕ್ಷಣೆಯನ್ನು ಕೊಡ್ತೇವೆ. ನಿಮ್ಮ ರಕ್ಷಣೆ ಇರೋದು ಏಕೈಕ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. BJP ಇದ್ದರೆ ನಿಮ್ಮನ್ನು ನಾಶ ಮಾಡ್ತಾ ಇದ್ರು. ಈ ಥರದೊಂದು ನೆರೇಟಿವ್ ಇದೆ. ಅವ್ರ ಕೋಮುವಾದದ ಸಿದ್ಧಾಂತ ಕೂಡ ಹಾಗೆ ಇರೋದ್ರಿಂದ ಇವರು ಈಸಿಯಾಗಿ ಅದನ್ನೇ ದಾಳ ಮಾಡಿಕೊಂಡು ಲಾಭ ಮಾಡಿಕೊಂಡು ಆ ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ವಿಚಾರಕ್ಕೆ ಬರೋಣ, ಅಪ್ಡೇಟ್ ಮಾತಾಡೋಣ. ಇರೋ ಕಥೆಗಳನ್ನೇ ಎಷ್ಟು ಮಾತಾಡ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಮುಸಲ್ಮಾನರು ಈ ಸಲ ನಮಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿ ಒಂದಿಷ್ಟು ಜನ BJPಗೆ ಸೇರಿಕೊಂಡ್ರು. ಯಾವುದೊಂದು ವಿಡಿಯೋ ನೋಡ್ತಾ ಇದ್ದೆ. BJP ಅಭ್ಯರ್ಥಿ ಮುಂದೆ ಗೊಳೋ ಅಂತ ಒಬ್ಬ ಮುಸ್ಲಿಂ ಯುವಕ, ಕಾಂಗ್ರೆಸ್ ನಮಗೆ ಬಹಳ ಘೋರವಾದ ಅನ್ಯಾಯವನ್ನು ಮಾಡ್ತು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಮನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ. ನಾನು ಅದಕ್ಕೆ ನೇರವಾಗಿ ಒಂದು ಮಾತನ್ನು ಹೇಳ್ತೀನಿ. ನನಗೆ ಅನ್ಯಾಯ ಆಯಿತು ಅಂದಾಗ ನಾನು ಹೋರಾಟಕ್ಕೆ ಇಳಿಬೇಕು. ಹೋರಾಟ ಮಾಡಿ ಸಾಯೋದಕ್ಕೂ ರೆಡಿ ಆಗಬೇಕು. ಹೋರಾಡಿ ಸತ್ತ ಹುತಾತ್ಮನಾದ ಈ ಕ್ರೆಡಿಟ್ ಬೇಕಾದ್ರೆ ತಗೊಳ್ಳ, ಆದರೆ ಸೂಸೈಡ್ ಮಾಡ್ಕೋಬಾರ್ದು. ಕಾಂಗ್ರೆಸ್ ನಮಗೆ ಅನ್ಯಾಯ ಮಾಡ್ತು, ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ, ಕಾಂಗ್ರೆಸ್ ಯಾವಾಗಲೂ ನಮ್ಮನ್ನು ಲಾಭಕ್ಕೆ ಮಾತ್ರ ಬಳಸ್ಕೊಳ್ಳುತ್ತೆ, ಆಕ್ರೋಶ ವ್ಯಕ್ತಪಡಿಸೋದ್ರಲ್ಲಿ ಅರ್ಥ ಇದೆ. ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ ಮಾಡಿದ ಸರಿ ಇಲ್ಲ, ಬರೀ ಕುಟುಂಬ ರಾಜಕಾರಣ, ಯಾವ ನೈತಿಕತೆಯೂ ಇಲ್ಲದಂತಹ ಅಲ್ಪಸಂಖ್ಯಾತ ನಾಯಕರು, ಯಾವ ನೈತಿಕತೆಯೂ ಇಲ್ಲದಂಥ ತತ್ವ ಸಿದ್ಧಾಂತಗಳು. ತಪ್ಪು ಮಾಡಿದ್ರಿ ಕಾಂಗ್ರೆಸ್, ನಿಮ್ಮದು ಲೆಕ್ಕಾಚಾರ ಏನೇ ಇರ್ಬೋದು, ಒಂದಿಷ್ಟು ತತ್ವ ಸಿದ್ಧಾಂತಗಳು ನಿಮಗೆ ಬೇಕು. ಯಾಕಂದರೆ ಪ್ರತಿಯೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಅವರ ಗೆಲುವಿನ ಹಿಂದೆ ಮುಸಲ್ಮಾನರ ಓಟು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. 100ಕ್ಕೆ 100ರಷ್ಟು, 90% ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಕರ್ನಾಟಕದಲ್ಲಿ 90%ಕ್ಕಿಂತ ಅಧಿಕ ಓಟನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಪ್ರಪ್ರಥಮ ಬಾರಿಗೆ ಟಿಕೆಟಿಗೋಸ್ಕರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗೆಲ್ಲ ಟಿಕೆಟಿಗೆ ಬೇಡಿಕೆ ಇಡೋರಲ್ಲ ಮುಸ್ಲಿಂ ಸಮುದಾಯ. ನೀವೇನು ಹೇಳ್ತೀರಾ ಅದನ್ನು ಚಾಚೂ ತಪ್ಪದೆ ಪಾಲಿಸುವ. ನೀವು ಯಾವ ಅಭ್ಯರ್ಥಿಯನ್ನು ತೋರಿಸ್ತೀರಾ ಆ ಅಭ್ಯರ್ಥಿ ಒಳ್ಳೆಯವನೋ ಕೆಟ್ಟವನೋ ದುಷ್ಟನೋ ಭ್ರಷ್ಟನೋ ಏನೂ ಲೆಕ್ಕ ಹಾಕಲ್ಲ. ಆತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳಿಬಿಟ್ಟು ಕಣ್ಣು ಮುಚ್ಚಿ ಹೋಗಿ ಓಟನ್ನು ಹಾಕುವಂತಹ ಮುಸ್ಲಿಂ ಸಮುದಾಯ ಪ್ರಪ್ರಥಮ ಬಾರಿಗೆ ದಾವಣಗೆರೆಯಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತು. ಹೋಗಲಿ, SS ಮಲ್ಲಿಕಾರ್ಜುನ್ ಅವರಷ್ಟು ಅನುಭವ ಇರುವಂಥ ಇನ್ನೊಬ್ಬ ಕ್ಯಾಂಡಿಡೇಟ್ ಏನಾದರೂ ಇದ್ದಿದ್ದರೆ ಅಥವಾ ಅಹಿಂದ ನಾಯಕರು ಯಾರಾದರೂ ಇದ್ದಿದ್ದರೆ ನಿಜಕ್ಕೂ ಮುಸಲ್ಮಾನರು ನಕರ ಮಾಡ್ತಾನೆ ಇರಲಿಲ್ಲ, ತಕರಾರು ತೆಗಿತಾನೆ ಇರಲಿಲ್ಲ. ಒಬ್ಬ ಸಣ್ಣ ಹುಡುಗನ ಕರ್ಕೊಬಂದು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನನ್ನು, ಆತನ ಪ್ರತಿಭೆ, ಆತನ ದೂರದೃಷ್ಟಿ, ಇದರ ಬಗ್ಗೆ ನಮ್ಮ ಆಕ್ಷೇಪನೇ ಇಲ್ಲ. ಆತನ ವಯಸ್ಸಿನ ಬಗ್ಗೆ ಒಂದಿಷ್ಟು ಆಕ್ಷೇಪ ಅಷ್ಟೇ. ಅಲ್ಲಿ ಒಬ್ಬ ಸಾದಿಕ್ ಫೈಲ್ವಾನೋ ಯಾರ್ಯಾರೋ ಒಂದಿಷ್ಟು ಜನ ಆಕಾಂಕ್ಷಿಗಳಿದ್ದಾಗ ಚಿಕ್ಕ ಹುಡುಗನ ತಂದು ನಿಲ್ಲಿಸುವಷ್ಟು ರಾಜಪ್ರಭುತ್ವಕ್ಕೆ ಸಪೋರ್ಟ್ ಮಾಡುವಂಥ ಕಾಂಗ್ರೆಸ್ಸಿನ ಈ ಧೂರ್ತ ಸ್ವಾರ್ಥ ನಡೆಯ ವಿರುದ್ಧ ಮುಸಲ್ಮಾನರು ಪ್ರತಿಭಟಿಸೋದ್ರಲ್ಲೂ ಅರ್ಥ ಇದೆ, ನಾವು ಆಕ್ಷೇಪವನ್ನು ವ್ಯಕ್ತಪಡಿಸೋದ್ರಲ್ಲೂ ಅರ್ಥ ಇದೆ. ಹಾಗಂತ ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ BJPಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಅತ್ಯಂತ ಮೂರ್ಖತನ ಮತ್ತು ಸೂಸೈಡ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ. BJP ಶುದ್ಧಾತಿ ಶುದ್ಧ ಕೋಮುವಾದಿ ಪಕ್ಷ. ಮುಸಲ್ಮಾನರನ್ನು ವಿರೋಧ ಮಾಡುತ್ತೆ. ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅನ್ನುವಂತಹ
ಆದಿಯಾಗಿ ಅನೇಕರ ಭಾಷಣವನ್ನು ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಅವರ ಹಿಂದುತ್ವದ ಪ್ರೊಪಗಂಡ ಯಾವ ಅಜೆಂಡದ ಮೇಲೆ ವರ್ಕ್ ಆಗ್ತದೆ ಅದನ್ನು ಪೋಷಿಸುತ್ತಿರುವವರು ಯಾರು? ಕಾಶ್ಮೀರ ಫೈಲ್ಸು, ಕೇರಳ ಸ್ಟೋರಿ, ದುರಂದರ್ ಥೂ ಅಂತ ಸಿನಿಮಾಗಳೆಲ್ಲ ಬರ್ತಿದೆಯಲ್ಲ, ಅದು ಯಾರ ಪ್ರೊಪಗಂಡದ ಭಾಗವಾಗಿ ಬರುತ್ತೆ? ಹೇಗೆ ಈ ದೇಶದ ಮುಸಲ್ಮಾನರನ್ನ ದ್ವೇಷಿಸುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ? ಅದಕ್ಕೆ ಇಂಬು ಕೊಡ್ತಿರುವವರು, ಪ್ರೋತ್ಸಾಹ ಕೊಡುತ್ತಿರುವವರು, ಬೆನ್ನು ತಟ್ಟುತ್ತಿರುವವರು ಯಾರು? ಯಾವ ಪ್ರೊಪಗಂಡ, ಯಾವ ಐಡಿಯಾಲಜಿ? ಇದರ ಬಗ್ಗೆ ಸಣ್ಣ ಕಾಮನ್ ಸೆನ್ಸ್ ಇದ್ದರೆ ನಿಮ್ಗೆ ಅರ್ಥ ಆಗ್ತದೆ. ಕರ್ನಾಟಕದಲ್ಲಿ ಹಿಜಾಬ್ ಇಶ್ಯೂ ಆಯಿತು. ಓದಕ್ಕಂತ ಹೋದಂಥ ಹೆಣ್ಣು ಮಕ್ಕಳನ್ನು ಹಿಜಾಬ್ ನೆಪದಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಂದ ಹೊರಗಿಟ್ಟಿದ್ದು ಇದೇ BJP ಸರ್ಕಾರ. ಹಲಾಲು, ಜಡ್ಗ, ಅಜಾನು ಈ ಥರ ಅನೇಕ ರೀತಿಯಲ್ಲಿ ಕೋಮು ಸಾಮರಸ್ಯ ಕದಡುವಂತಹ ಪ್ರಯತ್ನಗಳು ಆದವು. ಅದು BJP ಸರ್ಕಾರದ ಅವಧಿಯಲ್ಲಿ. BJP ಅದರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ ಯಾವೊಬ್ಬ ಮುಸಲ್ಮಾನ ಕೂಡ BJP ಓಟ್ ಹಾಕಲ್ಲ. BJP ಕೋಮುವಾದವನ್ನು ಬಿಟ್ಟರೆ, ಈಗ ದಾವಣಗೆರೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ BJP ಟಿಕೆಟ್ ಕೊಟ್ಟಿದೆ. ಎಸ್, ಅದರ ಚುನಾವಣೆಯ ಸ್ಟ್ರಾಟಜಿ, ತಂತ್ರಗಾರಿಕೆಗಳು ಚೆನ್ನಾಗಿದ್ದಾವೆ. BJP ಏನಾದರೂ ಕೋಮುವಾದವನ್ನು ಬಿಟ್ಟರೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡೋದಲ್ಲ, ತನ್ನ ನೀತಿ ನಿಯಮಗಳಡಿ ಅಧಿಸೂಚನೆಯನ್ನು ಅವ್ರು ಹೊರಡಿಸಿದ್ರೆ, ಅದೇ ರೀತಿಯ ಕೆಲಸ ಮಾಡಿದ್ರೆ, ಹೀಗೆ 10 ವರ್ಷಗಳು ಆ ಅಜೆಂಡದ ಮೇಲೆ ಕಾರ್ಯಪ್ರವೃತ್ತರಾದರೆ ಮುಸಲ್ಮಾನರು BJP ಸೇರೋದಾಗಲಿ ಓಟ್ ಹಾಕೋದಾಗಲಿ ಅದಕ್ಕೆ ನನ್ನ ಬೆಂಬಲ ಇದೆ. ಅಭಿವೃದ್ಧಿಯ ರಾಜಕಾರಣ ಯಾರು ಮಾಡ್ತಾರೋ ಅವ್ರನ್ನ ಬೆಂಬಲಿಸಿ. ಈ ಕೋಮುವಾದ, ಒಡೆದಾಳುವ ನೀತಿ ಯಾರು ಬಿಟ್ಟರು ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ತಪ್ಪನ್ನು ತಿದ್ದುಕೊಳ್ಳುವಂಥ ಅವಕಾಶ ಎಲ್ಲರಿಗಿದೆ. ಈ ದೇಶದ 2ನೇ ಅತ್ಯಂತ ದೊಡ್ಡ ಸಮುದಾಯ ಮುಸ್ಲಿಂ ಸಮುದಾಯ, ಈ ರಾಜ್ಯದ 2ನೇ ಅತ್ಯಂತ ದೊಡ್ಡ ಸಮುದಾಯ ಮುಸ್ಲಿಂ ಸಮುದಾಯ, ಈ ಪ್ರಪಂಚದ 2ನೇ ಅತ್ಯಂತ ದೊಡ್ಡ ಸಮುದಾಯ ಮುಸ್ಲಿಂ ಸಮುದಾಯ. ಅನುಮಾನನೇ ಇಲ್ಲ, ಭಾಳ ದೊಡ್ಡ ಪ್ರಮಾಣದ ಲಾಭವನ್ನು ತಂದು ಕೊಡ್ತಾರೆ. ಹಾಗಾಗಿ ನಿಮ್ಮ ಸ್ಟ್ರಾಟಜಿಗಳು ಬದಲಾದರೆ ನಿಮ್ಮನ್ನು ಬೆಂಬಲಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಈ ಕ್ಷಣಕ್ಕೆ BJPಗೆ ನಾವು ಬೆಂಬಲಿಸ್ತೀವಿ, ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ ಅಂತ ದಾವಣಗೆರೆಯಲ್ಲಿ ಯಾವನೊಬ್ಬ ಮುಸಲ್ಮಾನ ತೀರ್ಮಾನ ಮಾಡಿದ್ರೆ, ಒಂದೇ ಒಂದು ಓಟ್ BJPಗೆ ಹೋದರೆ ಅದು ಸೂಸೈಡ್ ಮಾಡ್ಕೊಂಡಂಗೆ, ನೈತಿಕತೆಯನ್ನು ಮಾರ್ಕೊಂಡಂಗೆ. ಇನ್ನು ದಾವಣಗೆರೆಯ ಚುನಾವಣೆಯ ಪ್ರಚಾರದ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಿದೆ. ನಮ್ಮ ಮಾಸ್ಟರ್ ಪೀಸ್ ಅಂತ ಅನ್ಕೊಂಡಿದ್ವಿ. ನಮ್ಮ ಚಿಕ್ಕಬಳ್ಳಾಪುರದ ಶಾಸಕ, ಅತ್ಯಂತ ಹೆಚ್ಚು ವಿಧಾನಸಭೆಯಲ್ಲಿ ಟ್ರೋಲ್ ಆದಂತಹ, ಬೈಸಿಕೊಂಡಂತಹ ಒಬ್ಬ ಶಾಸಕ, ಅದೇನು ಬೇಕಾದರೂ ಇರಲಿ, ಪ್ರದೀಪ್ ಈಶ್ವರ್ ಅರ್ಹತೆ ಇದ್ದದ್ದಕ್ಕೆ ಗೆದ್ದಿದ್ದಾರೆ ಅಂತಲೇ ನಾವು ಅಂದ್ಕೊಂಡು ಮಾತಾಡೋಣ. ಪ್ರದೀಪ್ ಈಶ್ವರ್ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಎಸ್, ಸಿಕ್ಕಾಪಟ್ಟೆ ಮಾತಾಡೋದು ಸಮಸ್ಯೆ ಅಲ್ಲ, ಏನು ಮಾತಾಡ್ತಾರೆ ಅನ್ನೋದು ಕೂಡ ನಾವು ಪರಿಗಣನೆಗೆ ತಗೋಬೇಕಾಗತ್ತೆ. ದಾವಣಗೆರೆಯ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಒಂದು ಮುಸಲ್ಮಾನರ ಏರಿಯಾಕ್ಕೆ ಹೋಗ್ತಾರೆ. ಜಾಸ್ತಿ ಮುಸಲ್ಮಾನರು ಇರೋದ್ರಿಂದ ಆ ಗಲ್ಲಿಯಲ್ಲಿ ಪ್ರಚಾರ ಮಾಡಬೇಕಾದ್ರೆ ನೀವು BJP ಓಟ್ ಹಾಕಬೇಡಿ, ಅವ್ರು ಹಂಗೆ ಮಾಡಿದ್ದಾರೆ, ಹಿಜಾಬ್ ಎಲ್ಲ ಓಕೆ, ದಟ್ಸ್ ಫೈನ್, ವೆರಿ ಗುಡ್ ಮಿಸ್ಟರ್ ಪ್ರದೀಪ್ ಈಶ್ವರ್. ಆದರೆ ಒಂದು ಸುಳ್ಳು ಹೇಳ್ತೀರಾ ಅಲ್ಲಿ. ಈ ದೇಶದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರಪತಿ ಮಾಡಿದ್ದಾರೆ. ಮುಸಲ್ಮಾನರನ್ನ ಹೇಗೆ ಬೇಕಾದ್ರೂ ಯಾಮರಿಸ್ಬೋದು, ಯಾವ ರೀತಿಯಲ್ಲಾದರೂ ಸುಳ್ಳನ್ನು ಹೇಳಿ ಆದರೂ ಅವ್ರನ್ನ ಪಟಾಯಿಸ್ಬೋದು ಅನ್ನೋದು ನಿಮ್ಮ ತಂತ್ರ. ಮುಸಲ್ಮಾನರು ದಾವಣಗೆರೆಯಲ್ಲಿ ಆಕ್ರೋಶದಿಂದಿದ್ದಾರೆ. ಅವರು ಈ ಸಲ ವೋಟ್ ಮಾಡದ ಸನ್ನಿವೇಶ ಅಲ್ಲಿರೋದ್ರಿಂದ ಹೇಗಾದರೂ ಮಾಡಿ ಅವರನ್ನು ಮೋಟಿವೇಟ್ ಮಾಡಿ ಕಾಂಗ್ರೆಸ್ ಅಂದರೆ ಏನು, ಕಾಂಗ್ರೆಸ್ ನಿಮ್ಗೆ ಏನು ಮಾಡಿದೆ ಅನ್ನೋದನ್ನು ಕನ್ವಿನ್ಸ್ ಮಾಡೋದಕ್ಕೆ ಅನೇಕ ರೀಸನ್ಗಳನ್ನು ಕೊಡ್ಬೋದಿತ್ತು. ತಾವು ನೀವೇನು ಮಾಡಿದ್ರಿ? ಒಂದು ಸುಳ್ಳನ್ನು ಹೇಳಿದ್ರಿ. ಮುಸಲ್ಮಾನರನ್ನ ಯಾಮಾರಿಸೋದು ಸುಲಭ ಅಂತ ನೀವು ಅನ್ಕೊಂಡಿದ್ರಿ. ಸುಳ್ಳುಗಳ ಮೂಲಕ ಅವರನ್ನು ಪಟಾಯಿಸ್ಬೋದು ಅನ್ನುವಂಥ ತಂತ್ರಕ್ಕೆ ಮೊರೆ ಹೋದಂಗೆ ಕಾಣಿಸ್ತಿದೆ ಪ್ರದೀಪ್ ಈಶ್ವರ್. ಅಥವಾ ನಿಮ್ಮ ಅಜ್ಞಾನವೋ, ಬೇಕು ಅಂತಲೇ ಹಾಗೆ ಹೇಳಿದ್ರು, ನಿಮ್ಮ ಪಕ್ಕದಲ್ಲಿದ್ದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಚಪ್ಪಾಳೆ ತಟ್ಟಿದ್ದು, ಇವೆಲ್ಲ ನೋಡ್ತಾ ಇದ್ದಾಗ ವಿಚಿತ್ರ ಅಂತ ಅನಿಸುತ್ತೆ. ವಿಚಾರ ಏನು ಅಂದರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ ಅವರು. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರ. ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ದು ವಾಜಪೇಯಿ ಸರ್ಕಾರ. ಕಾಂಗ್ರೆಸ್ ಪಕ್ಷ ಅವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿತ್ತು. ಆದರೆ ಅವರು APJ ಅಬ್ದುಲ್ ಕಲಾಂ ಅವರ ಹೆಸರನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿದಾಗ ಆಕ್ಷೇಪವನ್ನು ವ್ಯಕ್ತಪಡಿಸಲಿಲ್ಲ ಸೋನಿಯಾ ಗಾಂಧಿ ಅವರು. ಬೆಂಬಲವನ್ನು ಕೊಟ್ಟರು. ಎಡಪಕ್ಷಗಳು CPI, CPM ಈ ಥರ ಎಡಪಕ್ಷಗಳೇನಿತ್ತು, ಅವರು ಲಕ್ಷ್ಮೀ ಸೆಹಗಲ್ ಅವರನ್ನು ಅಭ್ಯರ್ಥಿಯಾಗಿ ಮುಂದಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು. ಕಾಂಗ್ರೆಸ್ APJ ಅಬ್ದುಲ್ ಕಲಾಂ ಅವರನ್ನು ನಿರಾಕರಿಸೋಕ್ಕೆ ಆಗಲ್ಲ. ಯಾಕಂದರೆ ಅಬ್ದುಲ್ ಕಲಾಂ ಒಬ್ಬರು ವಿಜ್ಞಾನಿಯಾಗಿದ್ದರು, ಮುಸ್ಲಿಮರ ಒಬ್ಬ ಪ್ರಭಾವಿ ನಾಯಕತ್ವ, ಅವರಲ್ಲಿ ಮುಸ್ಲಿಮರು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರೀತಿಯನ್ನು ಇಟ್ಕೊಂಡಿದ್ರು. ಆ ಥರದ ಮನುಷ್ಯ ಕೂಡ. ನಮ್ಮ ಅಣ್ವಸ್ತ್ರದ ಪ್ರಯೋಗ ಸಕ್ಸಸ್ ಆಗೋದ್ರ ಹಿಂದೆ ಇದ್ದಂಥ ಶಕ್ತಿಗಳು ಇವರೆಲ್ಲ. ಹಾಗಾಗಿ APJ ಅಬ್ದುಲ್ ಕಲಾಂ ಅವರನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ನಿರಾಕರಿಸೋಕ್ಕೆ ಹೋಗಲಿಲ್ಲ. ಆದರೆ ಅವರನ್ನು ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ರಾಷ್ಟ್ರಪತಿ ಮಾಡಿದ್ದು BJP ಸರ್ಕಾರ.
ಪ್ರದೀಪ್ ಈಶ್ವರ್ ಏನು ಹೇಳಿದ್ರು, ನಾವೇ ರಾಷ್ಟ್ರಪತಿ ಮಾಡಿದ್ವಿ ಅಂತ. ಈಗ ಬೇಕಾದ್ರೆ ಸಮರ್ಥನೆ ಕೊಡ್ಬೋದು, ಅವರು ರಾಷ್ಟ್ರಪತಿ ಮಾಡಿದ BJPನೇ ಕಣಯ್ಯ. ಆದರೆ ನಾವು ಬೆಂಬಲಿಸಿದ್ದೀವಿ, ನಾವು ವಿರೋಧ ವ್ಯಕ್ತಪಡಿಸಲಿಲ್ಲ ಅಂತ. ವಿರೋಧ ವ್ಯಕ್ತಪಡಿಸೋಕ್ಕಾಗಲ್ಲ APJ ಅಬ್ದುಲ್ ಕಲಾಂ ವಿಚಾರದಲ್ಲಿ. ಯಾಕಂದರೆ ಕಾಂಗ್ರೆಸ್ ಪಕ್ಷವನ್ನು ಮೊದಲಿಂದನೂ ಬೆಂಬಲಿಸಿಕೊಂಡು ನಂಬಿಕೊಂಡು ಬಂದಂಥ ಒಂದು ಸಮುದಾಯದ ಪ್ರತಿನಿಧಿಯನ್ನು ನೀವು ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ. ನೀವು ಬೆಂಬಲಿಸಿದ್ದೀರಿ ಅನ್ನೋ ಕಾರಣಕ್ಕೆ ನೀವೇ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿದ್ದೀರಿ ಅನ್ನೋದು ಸುಳ್ಳು. ಯಾಕಂದರೆ APJ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಬೇಕು ಅನ್ನುವ ತೀರ್ಮಾನವನ್ನು ತಗೊಂಡಿದ್ದು BJP, ಮಾಡಿದ್ದು BJP. ನಿಮ್ಮ ತಲೆಯಲ್ಲಿ ಯಾವತ್ತೂ ಕೂಡ ಅಬ್ದುಲ್ ಕಲಾಂ ಹೆಸರಾಗಲಿ ಇನ್ನೊಂದು ಹೆಸರುಗಳಾಗಿ ಬಂದಿಲ್ಲ. ಹಳೆ ಕಥೆಗಳು ಬೇರೆ ಇದೆ, ನೀವು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ APJ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ದು ನಾವು ಅಂತ ನೀವು ಹೇಳೋದು, ಪಕ್ಕದಲ್ಲಿದ್ದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಚಪ್ಪಾಳೆ ತಟ್ಟೋದು, ಅಲ್ಲಿರೋಂಥ ಜನರೆಲ್ಲ ಚಪ್ಪಾಳೆ ತಟ್ಟೋದು, ಮುಸಲ್ಮಾನರೆಲ್ಲ ಶಿಳೆ ಚಪ್ಪಾಳೆ ಹೊಡೆಯೋದು, ಇದು ದುರಂತ. ಸತ್ಯವನ್ನು ಹೇಳಿ. ಕಾಂಗ್ರೆಸ್ಸನ್ನು ತೀರಾ ಮುಸ್ಲಿಂ ಸಮುದಾಯ ನಿರಾಕರಿಸಕ್ಕಂತೂ ಹೋಗಲ್ಲ. ಸಿಟ್ಟು ಬಂದಿದೆ ದಾವಣಗೆರೆಯಲ್ಲಿ. ನಿಮ್ಮ ನಿಲುವುಗಳಿಂದ ಅವ್ರಿಗೆ ಸಿಟ್ಟಾಗಿದ್ದಾರೆ, ನಿಮ್ಮ ನಿಲುವುಗಳಿಂದ ಅವರಿಗೆ ಸಿಟ್ಟು ಬಂದಿದೆ, ನಿಮ್ಮ ನಿಲುವುಗಳ ವಿರುದ್ಧ ನಿಂತಿದ್ದಾರೆ. ಅವರಿಗೆ ನೀವು ಸತ್ಯಗಳನ್ನು ಮನದಟ್ಟು ಮಾಡುವ ಮೂಲಕ ಏನೇ ಮಾಡಿದ್ರೂ ಕೂಡ, ಏನೇ ಪ್ರಾತಿನಿಧ್ಯ ಕೊಡ್ತೀನಿ ಅಂದರೂ ಕೂಡ, ಅಲ್ಲೀಗ ಬಂಡಾಯ ಎದ್ದಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಸುಮ್ಮನಿರಲ್ಲ ಅಂತಿದ್ದಂಥ ಜಬ್ಬರೆಲ್ಲ ಅಲ್ಪಸಂಖ್ಯಾತ ನಾಯಕರ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಅದೆಲ್ಲ ಮುಗಿದು ಹೋದ ಕತೆ. ಅವ್ರು ಯಾರು ಕೂಡ ನಾಳೆ ಸಮರ್ಥನೆಗೆ ಟಿಕೆಟ್ ಆಗುವ ಮುಂಚೆ ಇದ್ರಲ್ಲ ಆ ಪೌರುಷದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದಿಷ್ಟು ಪರ್ಯಾಯ ಚಿಂತನೆಗಳಿದ್ದಾವೆ. ನಿಮಗೆ ಈಗ SDPI ಪಕ್ಷದಿಂದ ಅಫ್ಸರ್ ಕೊಡ್ಲಿಪೇಟೆ ಅಂತ ನಿಂತಿದ್ದಾರೆ, ಹೋರಾಟಗಾರ. ನಿಮಗೆ ಕಾಂಗ್ರೆಸ್ನಲ್ಲಿರುವಂಥ ಅಲ್ಪಸಂಖ್ಯಾತ ಲೀಡರ್ಗಳು ಕನಿಷ್ಠ 1,000 ಕೋಟಿಗೂ ಜಾಸ್ತಿ ಬೆಲೆ ಬಾಳುತ್ತಾರೆ. ಅಂದರೆ ಅಷ್ಟು ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದಾರೆ, ಸಾವಿರಾರು ಕೋಟಿ ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ. ಸಮುದಾಯದ ವಿಚಾರ ಬಂದಾಗ SIR ಬಂತು, NRC CA ಬಂತು. ಎಷ್ಟು ಜನ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಶಾಸಕರು, ಮಂತ್ರಿಗಳು ಹೋರಾಟಕ್ಕಿಳಿದಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡಿ. ಈ ಅಫ್ಸರ್ ಕೊಡ್ಲಿಪೇಟೆ ಅಂತವರೆಲ್ಲ ಪ್ರತಿನಿತ್ಯ ಮುಸಲ್ಮಾನ ಸಮುದಾಯದ ಮೇಲೆ, ಅಹಿಂದ ವರ್ಗಗಳ ಮೇಲೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಬಂದರು. ಈ ಕ್ಷಣಕ್ಕೂ ಹೋರಾಟವನ್ನು ಮಾಡ್ತಾ ಇರೋರು. ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸ್ಬೇಕು. ಇಡೀ ದೇಶದಲ್ಲಿ ಅಲ್ದಿದ್ರು, ಇಡೀ ರಾಜ್ಯದಲ್ಲಿ ಅಲ್ದಿದ್ರು, ದಾವಣಗೆರೆಯಲ್ಲಂತೂ ನಮಗೆ ಸೋಲ್ಸೋಕ್ಕೂ ಬರುತ್ತೆ, ಗೆಲ್ಸೋಕ್ಕೂ ಬರುತ್ತೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಮೆಜಾರಿಟಿ ನಮ್ಮಲ್ಲಿದೆ ಅನ್ನೋದೇ ಆದರೆ, ಸ್ವಾಭಿಮಾನ ಇರೋದೇ ಆದರೆ ಅಫ್ಸರ್ ಕೊಡ್ಲಿಪೇಟೆ ಅಂತವ್ರನ್ನ ಬೆಂಬಲಿಸಿ. BJP ಓಟ್ ಹಾಕೋದಲ್ಲ. BJPಗೆ ಓಟ್ ಹಾಕೋದು ಸೂಸೈಡ್ ಮಾಡ್ಕೊಂಡಂಗೆ, ಅದರಲ್ಲಿ ಅನುಮಾನನೇ ಬೇಡ. ನಿಮಗೆ ಕಾಂಗ್ರೆಸ್ ಮೇಲೆ ಸಿಟ್ಟು ಬಂದರೆ, ಸಿಟ್ಟು ತೀರಿಸ್ಕೊಳ್ಳೋದಾದರೆ ಅಫ್ಸರ್ ಕೊಡ್ಲಿಪೇಟೆ ಅಂತ ಆಪ್ಷನ್ಗಳಿದ್ದಾವೆ, ಅವಕಾಶಗಳಿದ್ದಾವೆ. ಅವರಂಥ ಹೋರಾಟಗಾರರನ್ನು ಬೆಂಬಲಿಸಿ. ಅವ್ರ ಸಮುದಾಯದ ಧ್ವನಿಯಾಗಿ ವಿಧಾನಸಭೆ ಒಳಗಡೆ ಕೆಲಸ ಮಾಡೇ ಮಾಡ್ತಾರೆ. ಅದು ಬಿಟ್ಟು ನೀವು BJP ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ ಮೇಲೆ ಸಿಟ್ಟಿದೆ ಅಂತ ಹೋಗೋದಿದೆಯಲ್ಲ, ನಿಮ್ಮ ಮೂರ್ಖತನ. ಅದನ್ನು ನಾನು ಸೂಸೈಡ್ ಅಂತ ಕರಿತೀನಿ. ಅದು ಮಾಡಬೇಡಿ. ಸದ್ಯಕ್ಕೆ ಇಷ್ಟು ಸಾಕು. ದಾವಣಗೆರೆ ದಂಗಲ್ ಅಪ್ಡೇಟ್ ಇನ್ನಷ್ಟಿದ್ರೆ ಮತ್ತೆ ಮಾತಾಡೇ ಆಡ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.